ಕಥೆಗಳ ಮುಖ್ಯವಾಗಿ ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಆಧಾರಿತವಾಗಿರುತ್ತದೆ. ಬರ್ರಿ ನೋಡೋಣ ಮಯೂರಿ ತಂಡದಿಂದ ಯಕ್ಷಗಾನ ಪ್ರದರ್ಶನ. ನೋಡು ನವದಲ್ಲಿ ಸ್ವರ್ಣ ಚಿತ್ತಾರ ರವಿಯೇರಿ ಬರುತ್ತಿದೆ ಮೋಡ ತುಂಗಳ ವರ್ಣ ವಿಸ್ತಾರ ಭಯ ತರಿತ ಮೋಡದಂಗಳ ವರ್ಣ ವಿಸ್ತಾರ ರವಿಯೇರಿ ಬರುತ್ತಿದೆ ಏರಿ ಬರುತ್ತಿದೆ ಮೋಡದಂಗಳ ವರ್ಣ ವಿಸ್ತಾರ ನೋಡಲ್ಲಿ ಸ್ವರ್ಣ ಚಿತ್ತಾರ ನೋಡಲ್ಲಿ ವರ್ಣ ವಿಸ್ತಾರ ಆಡುತ್ತಿರೆ ಪಂಚಮದ ಕಿಂಚನ ಜೋಡಿ ಮಾಮರ ಹೆಗಲ ನೇರುದ ಜೋಡಿ ಮಾಮರ ಹೆಗಲ ನೇರುದ ಆಡುತ್ತಿರೆ ಪಂಚಮದ ಇಂಜನ ಪಂಚಮದ ಇಂಜನ ಜಲದೋಡ್ ಇಳಿಯುವ ಕೂಡಿರಾಮ ಆಡಿದಲಿಯುತ 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 ಜಲದೋಡ್ ಇಳಿಯುವ ನಾವೆಲ್ಲ ಜಲದೋಡ್ ಇಳಿಯುವ ನಾವೆಲ್ಲ ಜಲದೋಡ್ ಇಳಿಯುವ ನೋಡು ನವದಲ್ಲಿ ಕರಣ ಚಿತ್ತಾರ ರವಿಯೇರಿ ಬರುತ್ತಿರೆ ಮೋಡದಂಗಳ ವರ್ಣ ವಿಸ್ತಾರ ನೋಡಲ್ಲಿ ಸ್ವರ್ಣ ಚಿತ್ತಾರ ಹಕ್ಕಿಯಾಗುವ ನೀಲಿ ಬಾನಲಿ ರೆಕ್ಕೆ ಬಡಿಯುವ ಸ್ನೇಹದಲ್ಲಿ ಹಕ್ಕಿಯಾಗುವ ನೀಲಿ ಬಾನಲಿ ರೆಕ್ಕೆ ಬಡಿಯುವ ಸ್ನೇಹದಲ್ಲಿ ನಕ್ಕು ನೇತರ ಕಡಲಿಗಿಳಿಯಲು ಕಲೆಯು ಅರಮನೆಯ ಸೇರುವ ನೋಡು ನವದಿ ನೋಡು ನವದಲ್ಲಿ ವಾ ವಾ ಅದ್ಭುತ. ಒಂದು ನಿಮಿಷ ನನ್ನೊಂದು ಫೋಟೋ ಪ್ಲೀಸ್. ಎಸ್ ಪ್ರತೀಕ್ಷಾ ಅವ್ರು ಬನ್ನಿ. ಯಕ್ಷಗಾನ ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಕಲೆ. ಇದರಲ್ಲಿ ಸಂಗೀತ ಇದೆ, ಮಾತುಗಾರಿಕೆ ಇದೆ, ಅರ್ಥಗರ್ಭಿತ ಮಾತುಗಾರಿಕೆ ಇದೆ, ಕುಣಿತ ಇದೆ. ನೋಡೋಕ್ಕೂ ಮತ್ತೆ ಎಷ್ಟು ಚೆನ್ನಾಗಿದೆ ನೋಡಿ.
ಇಂಥ ಪ್ರತಿಭೆಗಳು ಇದನ್ನು ನೋಡೋದಕ್ಕೆ ಅಷ್ಟು ಚೆಂದ, ಅದನ್ನು ಕಲಿಯೋದು ಅಷ್ಟೇ ಕಷ್ಟ. ನಿಮಗೆ ನೋಡಿದ್ದೀರಾ ನೀವು, ಇಂಥ ಒಂದು ಕಲೆಯನ್ನು ಕಲಿಯೋದು ಅಷ್ಟು ಸುಲಭವಲ್ಲ. ಇವರಿಗೆ ಮಕ್ಕಳಿಗೆ ಒಂದು ನಿಮಿಷ, ಪ್ರತೀಕ್ಷಾ ಅವರು ನೀವು ಪ್ರತೀಕ್ಷಾ ಅವರು ಇವರಿಗೆ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಅವ್ರು ಮೂಲತಃ ಯಕ್ಷಗಾನದಿಂದ ಇನ್ನೊಬ್ಬ ಕಲಾವಿದರು ಬಂದು ಸಹ ಹೇಳ್ಕೊಟ್ಟಿದ್ರು. ಅವ್ರ ಹೆಸರು ಗೊತ್ತಿದೆಯಾ? ಈ 4 ಮಕ್ಕಳು ಇಷ್ಟು ಅವರ ಅಭ್ಯಾಸದ ನಡುವೆ ಇಂಥ ಒಂದು ಕಠಿಣ ಕಲೆಯನ್ನು ಕೇವಲ ಒಂದು ವಾರದಲ್ಲಿ ಕಲಿತು ತಮ್ಮ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ಇದು ನಿಜಕ್ಕೂ ಹೆಮ್ಮೆ ಪಡುವಂಥ ವಿಷಯ. ಆಲ್ಪೈನಲ್ಲಿ ನಾನು ಹೇಳಿದಾಗೆ ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರಿಗೆ ಸಾಕಷ್ಟು ಜನ ಪ್ರತಿಭೆಗಳಿದ್ದಾರೆ. ಅಂಥ ಪ್ರತಿಭೆಗಳಿಗೆ ಇಂಥ ವೇದಿಕೆಯನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ದೇವೆ. ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ, ಎಲ್ಲ ಪಾಲಕರಿಗೂ ಹಾಗೂ ಪ್ರತೀಕ್ಷಾ ಪೈ ಅವರಿಗೂ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಶಂಕರ್ ಅಂತ ಇದಕ್ಕೆ ಇನ್ನೊಬ್ಬ ಯಕ್ಷಗಾನ ಕಲಾವಿದಂಥ ಶ್ರೀ ಶಂಕರ್ ಅವರು ಸಹಕರಿಸಿದ್ದಾರೆ. ಅವರಿಗೂ ಸಹಿತ ನಮ್ಮ ಆಲ್ಪೈನ್ ವತಿಯಿಂದ ತುಂಬ ಧನ್ಯವಾದಗಳು.